ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತೇನೆಂದರೆ ತಮ್ಲೈನಲ್ಲಿ ನೋಡಿರ್ಬೋದು ನೀನು ಆಲ್ರೆಡಿ. ನಾವೇನೆಂದರೆ ಇವತ್ತು ಸ್ವಲ್ಪ ಶಾಪಿಂಗ್ ಇತ್ತು, ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ. ಅವ್ರದ್ದು ಮದುವೆ ಇತ್ತು, ಅವ್ರ ರಿಲೇಷನ್ ಅವ್ರದ್ದು. ಅದಕ್ಕೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಳ್ಳೋಣ ಅಂತ ಹೋಗಿದ್ದೆ. ಜೊತೆಗೆ ನನಗೂ ಸ್ವಲ್ಪ ಬ್ಯಾಗ್ಸ್ ಬೇಕಿತ್ತು, ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಇದು ನೋಡಿರ್ಬೋದು ಈ ಪ್ಲೇಸ್ ಏನಂದರೆ ನರಸೀಪುರ. ಇದು ನರಸೀಪುರ ಬಸ್ ಸ್ಟಾಪ್. ಇದು ನೋಡಿ ಹೆಂಗಿದೆ ಬಸ್ ಸ್ಟಾಪು, ನೀಟ್ನೆಸ್ಸಾಗಿ ತುಂಬ ಚೆನ್ನಾಗಿದೆ. ಪ್ರೈವೇಟ್ ಬಸ್ ಸ್ಟಾಪು ತುಂಬ ದೂರ, ಇದು ಗೌರ್ಮೆಂಟ್ ಬಸ್ ಸ್ಟಾಪು. ತುಂಬ ಚೆನ್ನಾಗಿದೆ ಬಸ್ ಸ್ಟಾಪ್ ಪೂರ್ತಿ. ನಾವು ಬಸ್ ಹತ್ತನ ಮೈಸೂರಿಗೆ ಅಂತ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಬಸ್ಸು ಹತ್ತಿದ್ವಿ, ಸೀಟ್ ಇರಲಿಲ್ಲ. ನಾನು ನನ್ನ ಫ್ರೆಂಡ್ ಕೂಡ ಇಬ್ಬರು ನಿಂತ್ಕೊಂಡಿದ್ದೀವಿ, ಸೀಟ್ ಇಲ್ಲ ಅಂತ. ಮೈಸೂರುವರೆಗೂ ನಿಂತೇ ಇದ್ದೀವಿ, ಎಲ್ಲೂ ಸೀಟ್ ಇರಲಿಲ್ಲ. ಏನು ಮಾಡೋದು ಅಂತ ನೋಡಿ ಮೈಸೂರಿಗೆ ಬಂದ್ವಿ. ಯಾರೆಲ್ಲ ನಾವಂತೂ ಮೈಸೂರು ಡಿಸ್ಟ್ರಿಕ್ಟ್, ನಮಗಂತೂ ಮೈಸೂರು ಅಂದರೆ ಫೇವ್ರೇಟು ತುಂಬ. ನೋಡಿ ನಿಮಗೂ ಮೈಸೂರು ಯಾರೆಲ್ಲ ಫೇವ್ರೇಟು ಕಮೆಂಟ್ ಮಾಡಿ. ನಮಗಂತೂ ತುಂಬ ಇಷ್ಟ ಮೈಸೂರು, ನಮ್ಮ ಹೆಮ್ಮೆಯ ಮೈಸೂರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಮೈಸೂರಿಗೆ ಬಂದ್ವಿ, ಅನ್ನಿಸ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ. ಏನಂದರೆ ಅರಮನೆ ಮುಂದೆ ಹೋಗ್ತಾ ಇದ್ದೀವಿ. ಏನಂದರೆ ಮೈಸೂರಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಬಂದರೆ ಎಷ್ಟು ಕಪಲ್ಸು ಫೋಟೋಶೂಟ್ ನಡೀತಿರುತ್ತೆ ಅಂದರೆ ತುಂಬ ಕಪಲ್ಸ್ ಫೋಟೋಶೂಟ್ ನಡೀತಿರುತ್ತೆ. ಈಗ ತೋರಿಸ್ತಿರೋ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಕಪಲ್ಸು ಫೋಟೋಶೂಟ್ ನಡೀತಾ ಇರುತ್ತೆ. ಹಾಗೆ ನಾನು ನನ್ನ ಫ್ರೆಂಡು ಬಿಸಿಲಲ್ವಾ, ಅದಕ್ಕೆ ಜ್ಯೂಸ್ ತೊಗೊಂಡ್ವಿ. ಅಲ್ಲಿ ನ್ಯಾಚುರಲ್ ಜ್ಯೂಸ್ ಕೊಡ್ತಾಯಿದ್ರು, ತೊಗೊಂಡ್ವಿ. ನನ್ನ ಫ್ರೆಂಡು ನಾನಿಬ್ಬರು ಕುಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಬಿಸಿಲು. ಈಗಂತೂ ನಿಮ್ಮ ಕಡೆ ಎಷ್ಟು ಬಿಸಿಲಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ತುಂಬ ಅಂದರೆ ತುಂಬ ಬಿಸಿಲು, ಓಡಾಡೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲು. ನೋಡಿ ನಾವು ಮಾರ್ಕೆಟಿಗೆ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಜುವೆಲ್ಲರ್ಸ್ ಇದೆ. ನನ್ನ ಫ್ರೆಂಡ್ ತೊಗೋಬೇಕಿತ್ತು, ಹಾಗಾಗಿ ನಾನು ಅವಳಿಬ್ರು ಜುವೆಲ್ಲರ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಆಲ್ಮೋಸ್ಟು ಜುವೆಲ್ಲರ್ಸ್ ಎಲ್ಲ ರೆಂಟಿಗೂ ಕೊಡ್ತಾರೆ. ಜೊತೆಗೇನೆಂದರೆ ತೊಗೋಬೋದು ಮತ್ತು ಬಾಡಿಗೆಗೂ ಕೊಡ್ತಾರೆ. ಇಬ್ಬರು ಥರದ್ದು ತೊಗೋಬೋದು. ಜುವೆಲ್ಲರ್ಸ್ ತೊಗೊಂಡು ಬಂದ್ವಿ. ಅಲ್ಲೊಬ್ಬರು ಟಿಬೇಟಿಯನ್ ಸಿಕ್ಕಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಅದು ಮುಗಿಸ್ಕೊಂಡು ಸುಮಂಗಲಿ ಶಾಪಿಗೆ ಬಂದ್ವಿ ಬಟ್ಟೆ ತೊಗೊಳ್ಳೋಣ ಅಂತ. ಬಟ್ಟೆ ಏನು ನಮ್ಗೆ ಯಾಕೋ ಇಷ್ಟನೇ ಆಗಲಿಲ್ಲ. ಬಟ್ಟೆ ಎಲ್ಲೆಲ್ಲೋ ನೋಡಿದ್ವಿ, ಒಂಚೂರು ಹಿಡಿಸ್ಲೇ ಇಲ್ಲ. ಅಯ್ಯೋ ಹೋಗತ್ತಾಗೆ ಅಂದ್ಬಿಟ್ಟು ಬಂದೇ ಬಿಟ್ವಿ. ಅಲ್ಲೇನೂ ತೊಗೊಳ್ಳಿಲ್ಲ. ಹೊಸ ಸುಮಂಗಲಿಗೆ ಹೋಗಿದ್ವಿ, ಅಲ್ಲೂ ಇಷ್ಟ ಆಗಲಿಲ್ಲ. ಅಲ್ಲಿಂದ ತಿರ್ಗಾ ಹಳೆ ಸುಮಂಗಲಿಗೆ ಹೋಗೋಣ ವಾಪಸ್ಸು ಅಂತ ಹೋಗ್ತಾ ಇದ್ದೀವಿ. ಏನಂದರೆ ಪಿಕಪ್ಪು ಡ್ರಾಪು ಸುಮಂಗಲಿಯಿಂದ ಕಾರು ವೆಹಿಕಲ್ಸ್ ಅವರೇ ಬಿಡ್ತಾರೆ. ನಮಗೆ ಕಾರ್ ಬಂತು, ನಾನು ನನ್ನ ಫ್ರೆಂಡ್ ಇಬ್ಬರು ಕಾರ್ ಹತ್ಕೊಂಡು ಹೊಸ ಸುಮಂಗಲಿಗೆ ಬಂದ್ವಿ. ಹೊಸ ಸುಮಂಗಲಿಲಿ ಮುಗಿಸ್ಕೊಂಡು ಅಲ್ಲಿ ಇಷ್ಟ ಆಗಲಿಲ್ಲ ಅಂತ ತಿರ್ಗಾ ಹಳೆ ಸುಮಂಗಲಿಗೆ ಬಂದ್ವಿ. ಹಳೆ ಸುಮಂಗಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಬಟ್ಟೆ ಶಾಪ್ ಒಳಗೆ ಬಟ್ಟೆ ಶಾಪ್ ತಗೊಳ್ಳೋಣ ಅಂತ. ಆಲ್ರೆಡಿ ಆಗಲೇ ನಾವು ಬ್ಯಾಗ್ ತೊಗೊಂಡಿದ್ವಿ, ಅದು ವೀಡಿಯೋ ಹಿಡಿಯೋಕ್ಕಾಗಿರಲಿಲ್ಲ. ನೋಡಿ ಇದು ಬಟ್ಟೆ ಶಾಪು ಹೊಸ ಸುಮಂಗಲಿ. ಇದಂತೂ ತುಂಬ ವರ್ಷದಿಂದ ಇರೋ ಅಂಥ ಶಾಪು. ಆದರೆ ನಾವು ಇಲ್ಲೇನು ಇಷ್ಟ ಆಗಲಿಲ್ಲ. ಒಂದು ರೌಂಡ್ ಹೋಗಿದ್ವಿ, ನೋಡಿದ್ವಿ. ಏನೆಲ್ಲ ಕಸ ಮುಸ್ರೆ ಇಟ್ಟಂಗೆ ಇಟ್ಟವ್ರೆ. ಅಲ್ಲಿ ನೋಡ್ತಿದ್ರಿ ಯಾವ ಬಟ್ಟೆನೂ ಇಷ್ಟ ಆಗಲಿಲ್ಲ. ಹೋಗತ್ತಾ ಅಂತ ಬಂದ್ಬಿಟ್ವಿ. ಅತ್ತಗೆ ಅಷ್ಟರೊಳಗೆ ನಮ್ಮ ಚಿಕ್ಕಮ್ಮ ಒಬ್ಬರು ಬಟ್ಟೆ ಶಾಪಲ್ಲೇ ಇದ್ದಾರೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ವಿ. ಅದೆಲ್ಲಿ ಅಂದರೆ ಸಂದಿಲ್ ಕುಮಾರ್ ಅಂತ. ನೋಡಿ ಬಂದ್ವಿ ಸಂದಿಲ್ ಕುಮಾರ್ಗೆ. ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಬಟ್ಟೆ ಎಲ್ಲ ತೊಗೊಂಡ್ವಿ. ಏನೆಲ್ಲ ತೊಗೊಂಡ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಲಾಗ್ ಮಾಡಿ ಹಾಕ್ತೀನಿ ನೋಡಿ. ಶಾಪಿಗೆ ಬಂದ್ವಿ, ಬಟ್ಟೆ ಮತ್ತು ಜುವೆಲ್ಲರ್ಸ್ ಮತ್ತು ಬ್ಯಾಗ್ಸ್ ಎಲ್ಲ ತೊಗೊಂಡಿದ್ದೀವಿ. ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಲಿಫ್ಟಲ್ಲಿ ಬಂದ್ವಿ. ಅದು ಒಂದು 4 ಫ್ಲೋರ್ ಇದೆ ಲಿಫ್ಟು. ನಾವು 2ನೇ ಫ್ಲೋರಿಗೆ ಬಂದ್ವಿ ಬಟ್ಟೆ ತೊಗೊಳಕ್ಕೆ. ನಾನು ನೆಕ್ಸ್ಟ್ ನಂದು ಫೋಟೋ ಇದೆಯಲ್ಲ, ಆ ಫೋಟೋದಲ್ಲಿರೋ ತೊಗೊಂಡಿರೋ ಸೀರೆನೂ ಇಲ್ಲೇ ಇರೋದು, ಇಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಸ್ವಲ್ಪ ಕಾಸ್ಟ್ಲಿ ಆದರೆ ಸೀರೆ ಚೆನ್ನಾಗಿದೆ. ಇವ್ರು ನಮ್ಮ ಚಿಕ್ಕಮ್ಮ. ಶಾಪಿಗೆ ಬಂದಿದ್ವಿ. ಶಾಪಲ್ಲೂ ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಮುಗಿಸ್ಕೊಂಡು ಹೋದ್ವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.